ಹಲೋ ನಮಸ್ಕಾರ ಗುರು. ಇವತ್ತು ನಾನು ಹೋಗ್ತಾ ಇದ್ದೀನಿ ಹ್ಯಾಕಥಾನ್ಗೆ. ಸೊ ಹ್ಯಾಕಥಾನಲ್ಲಿ ಯಾವ ಥರ ಇರುತ್ತೆ, ನಾವು ಯಾವ ಚಾಲೆಂಜಸ್ನ ಫೇಸ್ ಮಾಡ್ತೀವಿ, ಯಾವ ಥರ ಕೋಡಿಂಗ್ ಮಾಡ್ತೀವಿ, ಟೀಮ್ ವರ್ಕ್ ಯಾವ ಥರ ಇರುತ್ತೆ ಅನ್ನೋದು ಪ್ರತಿಯೊಂದನ್ನು ಈ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮದು ಏನಾದರೂ ಹ್ಯಾಕಥಾನ್ ಫಸ್ಟ್ ಟೈಮ್ ಆಗಿದ್ರೆ ಕೆಳಗಡೆ ಕಮೆಂಟ್ ಹಾಕ್ಬಿಡಿ, ನಿಮ್ದು ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಅಥವಾ ನೀವೇನಾದ್ರು ಹ್ಯಾಕಥಾನ್ಗೆ ಹೋಗ್ತಾ ಇದ್ರೆ ಏನಾದ್ರು ಕ್ವಶನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಅಲ್ಲ ಫೈನಲಿ ಈಗ ನಾವು ಕಾಲೇಜ್ ಹತ್ರ ಬಂದಿದ್ದೀವಿ. ನಮ್ಮ ಟೀಮೇಟ್ ಪಾವನ, ಏನು ಹೇಳ್ತೀರಾ ಪಾವನ ಅವರೇ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ. ಹ್ಯಾಕಥಾನ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಏನಾಗುತ್ತೋ ಏನೋ. ಏನ್ ದಬ್ಬಾಗ್ತೀವಿ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ 24 hours ಹ್ಯಾಕಥಾನ್ಗೆ ಪಾರ್ಟಿಸಿಪೇಟ್ ಮಾಡ್ತಿದೀವಿ ನಾವು. ಅಂದ್ರೆ ಇವತ್ತು ಈ ಟೈಮ್ ಅಂದ್ರೆ ಕರೆಕ್ಟ್ ಆಗಿ 9 ಗಂಟೆಯಿಂದ ನಾಳೆ ಬೆಳಗಡೆ 9 ಗಂಟೆ, ಆದ್ರೆ ಮುಗಿಯೋದು 12:30 ಅಂತ. 24 hours ಅಲ್ಲ, ಇದು ಮೋರ್ ದೆನ್ 24 hours ಆಗಿದೆ. ನೋಡಿ, ಇದೆ ಕಾಲೇಜ್. ಮತ್ತೆ ಇವ್ರ ಬೇರೆ ಆಪೋಸಿಟ್ ಟೀಮ್, ಇವ್ರ ನಮ್ ಟೀಮ್. ನೋಡೋಣ ನಾವೇ ಗೆಲ್ಲೋದು. ಮತ್ತೆ ನೀನೇನ್ ಹೇಳ್ತೀಯ? ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ನನ್ ಬಾಳ್ಗೆ ಬೆಂಕಿ ಹಾಕ. ಹೇಳ್ತೀಯ? ನಾವೇ ಗೆಲ್ಲೋದು. ಇಲ್ಲಿ ಇರೋರು ಇಷ್ಟು ಜನ ನಾವೇ ಗೆಲ್ಲೋದು ಅನ್ಕೊಂಡೆ ಬಂದವ್ರೆ. ನೋಡೋಣ. ಸೊ ಫೈನಲಿ ವಿ ಆರ್ ಇನ್ಸೈಡ್. ಐಡಿ ಕಾರ್ಡ್. ದಿಸ್ ಇಸ್ ಅವರ್ ಟೀಮ್. ಸ್ಟಾರ್ಟ್ ಮಾಡ್ಬೇಕು. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವಾಗ ತೋರಿಸ್ಬೇಕು. ಏನ್ ಸ್ಕಿಲ್ಸ್ ಐತೀನಿ ಅದ್ರ? ಏನೈತೆ ಗೊತ್ತಿಲ್ಲ ನನಗೆ, ಇವಾಗ ಅಲ್ಲೇ ಗೊತ್ತಾಗುತ್ತೆ ಏನೇನ್ ಸ್ಕಿಲ್ಸ್ ಐತೆ ನಂಗೆ ಅಂತ. ಏನೇನ ಇದರಿಂದ ಅರ್ಥ ಆಗುತ್ತೆ ಇನ್ನ ಏನ್ ಕಲಿಬೇಕು ನಾನು ಅಂತ. ಅಕ್ಷತ್, ಏನ್ ಹೇಳಕ್ ಇಷ್ಟಪಟ್ಟಿ ಹ್ಯಾಕಥಾನ್ ಬಗ್ಗೆ? ಎಕ್ಸ್ಪೀರಿಯನ್ಸ್ ಒಂದು ಫಸ್ಟ್ ಟೈಮ್ ಹ್ಯಾಕಥಾನ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್, ಇವಳು ಮತ್ತೆ ಇವನು ಹ್ಯಾಕಥಾನ್ ಸರ್ಟಿಫಿಕೇಟ್ ಗೋಸ್ಕರ ಬಂದಿದ್ದಾರೆ. ಡಿಗ್ರಿ ಅಪ್ಡೇಟ್ ಮಾಡಕ್ಕೆ. ನಾನು ರೆಸ್ಯೂಮ್ ಅಪ್ಡೇಟ್ ಮಾಡಕ್ಕೆ ಅಂತ ಬಂದಿದ್ದೀನಿ. ನಾನು ರೆಸ್ಯೂಮಲ್ಲಿ ಹಾಕ್ತೀನಿ. ಪ್ರಾಜೆಕ್ಟ್ ಸಿಗುತ್ತೆ, ಪ್ರಾಜೆಕ್ಟ್ ಮಾಡ್ಬಿಟ್ರೆ ಆಯ್ತು. ಬ್ರೋ, ವಾಟ್ ಯು ವಿಲ್ ಟೆಲ್ ಅಬೌಟ್ ದಿಸ್ ಹ್ಯಾಕಥಾನ್? Nothing to say. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ದಿಸ್ ಇಸ್ ಅವರ್ ಆಪೋಸಿಟ್ ಟೀಮ್. ಬೃಂದ, ಇವ್ರು ನೋಡಿ ಗೈಸ್ ಯಾವ ತರ ಕುಡಿತಾರೆ ಟೇಬಲ್ನ. ಕಂಪ್ಯೂಟರ್ ಲ್ಯಾಬ್ ಒಳಗೆ ತಂದ್ಕೊಂಡಿದ್ದಾರೆ. ಮತ್ತೆ ಈ ಕಡೆ ತಿರ್ಗೊಂಚೂರು ಟೀಮ್ ಲೀಡರ್ ಅಂತೆ. ಏನೋ ನೀನು ಲ್ಯಾಪ್ಟಾಪ್ ಡ್ಯೂಯಲ್ ಮಾಡಿಗೆ ಸೆಟ್ ಮಾಡ್ತೀವಿ. HDMI ಕೇಬಲ್ ಐತೆ ನನ್ನ ಹತ್ರ. ಹೌದಾ? ಡ್ಯೂಯಲ್ ಸೆಟ್ ಮಾಡ್ತೀವಿ ಈಗಲ್ಲ, ಪ್ರಾಜೆಕ್ಟ್ ಆಗಿ. ಏನಾದ್ರೂ ಕೋಡಿಂಗ್ ಒಂದ್ರಲ್ಲೇ ತಾನೇ ಮಾಡೋದು, ಒಂದೇ ಕೀಬೋರ್ಡ್ ಅಲ್ಲಿ ತಾನೇ ಕೊಟ್ಟೋದು ನೀನು. ಕೋಡಿಂಗ್ ಇದ್ರಲ್ಲಿ ನಾನು ಮಾಡೋಣ ತೋರಿಸ್ತೀನಿ. ಹೌದಾ? ಸರಿ, ಮಾಡ್ಕಪ್ಪ. ನಿಂದು 42 ಕಣ, ನಿಂದು ಇದು 42 ಕಣ. ಇಲ್ಲಿ ನೋಡ, ಇಲ್ಲಿ ನೋಡ, ಇಲ್ಲಿ ಅಲ್ಲೇ ಈ ಕಡೆ ಐತಿ, ಈ ಕಡೆ. ಎಲ್ಲ ಸೆಟಲ್ ಮಾಡಿ ಇವನು. ಇವಾಗ ನೋಡಿ ಹೆಂಗಾಗಿದೆ. ಏನಿಲ್ಲ, ಇದೇ ತರ ಅದು ಮಚ್ಚ ನಿಂದು. ಎತ್ತಲ್ಲ ಹಾಕ್ಬಿಡು. ಅವ್ರು ಆರ್ಡರ್ ವೈಸ್ ಹಾಕೊಂಡ್ ಬಂದಿದ್ರೆ ಪೂರಾ. ಮಚ್ಚ ಎಲ್ಲೋದ್ರಿ ಬುದ್ಧಿ ಬಿಡಲ್ವಲ್ಲ. ಗೈಸ್, ಇವಾಗ ಖುಷಿ ಐತಿತ್ತು. ಇವ್ರದ್ದು ಕೇಳು. This is 145. You guys need to change, yeah. ಪವನ, ಏನ್ ಹೇಳಕ್ ಇಷ್ಟಪಡ್ತೀನಿ ಇಂಥವ್ರಿಗೆ? ಹೋಗಿ ಟೀಮ್ ಲೀಡರ್ ಒಂದ್ ಸ್ವಲ್ಪ ಜವಾಬ್ದಾರಿ ಇಲ್ಲ ಅಂತ ಹೇಳೋಣ. ಹೋಗಿದ್ದೆ ಕರೆಕ್ಟಾಗಿ ನೋಡ್ಕೊಂಡು ನಿಮ್ ಕತೆ ಹಿಂಗೆ ಆಗ್ಬೇಕಾಗಿತ್ತಾ? ಬಂದ ತಕ್ಷಣ ನೋಡ್ಕೊಂಡು ಕುತ್ಕೋಬೇಕು ತಾನೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇನ್ನೇನು ಗೊತ್ತಾಗುತ್ತೆ? ಹ್ಯಾಕಥಾನ್ ಬಂದಿದ್ದೀರಾ ನೀವು, ಇಂಟೆಲಿಜೆಂಟ್ ಪೀಪಲ್ಸ್ ನೀವು. ಹಾ ಗೈಸ್, ಬೃಂದ ಹೇಳ್ತಿದ್ದಾಳೆ ಎಲ್ಲ ನಮ್ಮ ಮನೆಗೆ ಎತ್ಕೊಂಡು ಹೋಗೋಣ ಅಂತ ಕೀಬೋರ್ಡ್ ಎಲ್ಲ. ಪಾಪಚ್ಚೆ ಬೇರೆ ಕಾಲೇಜ್ಗೆ.
अरे चट क्या करिए प्रणना? अच्छा ये तेरा टीममेट है? अच्छा कौन सा नंबर है तेरा? कौन सा रूम है? हाँ 409 भाई नहीं ये उसका किसी का है, तेरा ही है क्या? ये प्रणना नाम है, ಪ್ರಣಣ ಟೀಮ್ ಬಾಯ್ ಬಾಯ್. ಚೆನ್ನಾಗಿ ಮಾಡಿ ಮಚ್ಚ. ನೀನು ಲ್ಯಾಪ್ಟಾಪ್ನೇ ನೋಡ್ಕೊ ಕೂತ್ಕೋ. ಎಲ್ಲ ಒಬ್ಬರೇ ಗೆಲ್ಲೋದು ಅಂತೀಯಾ? ಅಷ್ಟೇ. ಹಾಂ ಮ್ಯೂಟ್ ಕಟ್. ಟೀಮ್ ಲೀಡರ್ನ ಕೆಳಗಡೆ ಹೋಗಿ ಕರೀತಾರೆ, ಏನಕ್ಕೂ ಗೊತ್ತಿಲ್ಲ. ಈಗ ನಾನು ಒಬ್ಬನೇ ಕಳಿಸ್ತಿದ್ದಾರೆ ಟೀಮ್ ಅವರಲ್ಲಿ. ನಮ್ಮ ಅಪೋಸಿಟ್ ಅವರು ಬಂದರು. ಅದೇ ಒಂದು ಚೇಂಜು. ಇದು ಬಂದ್ಬಿಟ್ಟು ನಾವು ಲೀಡರ್ಸ್ ಇಲ್ಲಿಂದ ಗೈಡ್ ಮಾಡ್ಬೇಕಂತೆ, ನೀವು ಅಲ್ಲಿ ಕೋಡ್ ಮಾಡ್ಬೇಕಂತೆ. 1 hour ಒನ್ಸ್ ಬಂದ್ಬಿಟ್ಟು ನಾವು ಅಲ್ಲಿ ನೋಡ್ಕೊಳ್ಬೇಕಂತೆ. ಅರ್ಜುನ್ ಅರ್ಜುನ್ ಅವನು ಶಾಪ್ ಆದ. Yeah, Hari's not lying, like that. Leaders are coordinated for me. ಕನ್ನಡದಲ್ಲಿ ಹೇಳಿದ್ರೆ ನಂಬಲ್ಲ, ಇಂಗ್ಲೀಷಲ್ಲಿ ಹೇಳಿದ್ರೆ ಮಾತ್ರ ನಂಬೋದು. ಇಷ್ಟೇ ಗುರು ಕನ್ನಡದಲ್ಲಿ. ನಾವು ಟೀಮ್ ಲೀಡರ್ಸ್ ಹೇಳಿದ್ರೆ ನಾವು ಕನ್ನಡ ಅಂದ್ರೆ ನಂಬ್ತಾ ಇಲ್ಲ, ಇಂಗ್ಲೀಷ್ ಹೇಳಿದ್ರೆ ನಂಬ್ತಾರೆ. ಬೇರೆ ಟೀಮ್ ಅವ್ರು ಎಲ್ಲರೂ ನಂಬ್ತಾರೆ. ಇಂಗ್ಲೀಷಲ್ಲಿ ಹೇಳಿದ್ರೆ ಮಾತ್ರ ನಂಬೋದು ನೀವು. ಫೈನಲಿ ವಿ ಗಾಟ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ಈಗ ನಾವು AI ಟ್ರ್ಯಾಕ್ಟರ್ ಚೂಸ್ ಮಾಡಿದ್ದೀವಿ, ಅದರಲ್ಲಿ 3 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ. ಸೊ ಪವನ್, ಯಾವ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸಿ? ಯಾವ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸಿ ಅನ್ನೋದಲ್ಲ, ಸ್ಟ್ರಾಂಗೆಸ್ಟ್ ಅನ್ನೋದು ಇದು ಮಾಡಿದ್ರೆ ವುಮೆನ್ ಸೇಫ್ಟಿ. ಅದನ್ನ ತಗೊಳ್ಳೋಣ ಅಂತ ಪ್ಲಾನ್ ಹಾಕಿದೀವಿ, ಅದ್ರ ಮೇಲೆ ರಿಸರ್ಚ್ ಮಾಡ್ತಿದೀವಿ, ಸ್ಟಾರ್ಟ್ ಮಾಡಿದೀವಿ, ನೋಡ್ಬೇಕು. ಅಕ್ಷತ್, ವುಮೆನ್ ಸೇಫ್ಟಿ ಏನಂತೀಯ? ವುಮೆನ್ ಸೇಫ್ಟಿ ಕ್ರಿಟಿಕಲ್, ಅದ್ರ ಬಗ್ಗೆ ಅದ್ರ ಮೇಲೆ ಮಾಡಿದ್ರೆ ಯಾ ಐಡಿಯಾ ಪಾಸ್ ಬಂದಿದ್ದಾವ. ಏನ್ ಐಡಿಯಾ ಅಂತಂದ್ರೆ ಯೂಸರ್ದು ಅವ್ರ ಲೊಕೇಶನ್ ಕಂಟಿನ್ಯೂಸ್ ಟ್ರ್ಯಾಕ್ ಮಾಡ್ತಾ ಇರೋದು. ಎವ್ರಿ 10 seconds ಎವ್ರಿ ಮಿನಿಟ್ ಆದ್ರೂ ಅಪ್ಡೇಟ್ ಮಾಡೋದು. ಅಪ್ಡೇಟ್ ಮಾಡಿದ್ಮೇಲೆ ಅವ್ರ ಪ್ಯಾಟರ್ನ್ಸ್ ಐಡೆಂಟಿಫೈ ಮಾಡೋದು. ಅವ್ರ ಫೋನ್ ಡೇಟಾ ತಗೊಂಡು ಪ್ಯಾಟರ್ನ್ಸ್ ಐಡೆಂಟಿಫೈ ಮಾಡೋದು. ಏನಾದರೂ ಆ ಪ್ಯಾಟರ್ನ್ ಬಿಟ್ಟು ಅವ್ರು ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡ್ತಿದ್ರೆ ರಿಸ್ಕ್ ಅಲರ್ಟ್ ಜಾಸ್ತಿ ಆಗಿ ಅವ್ರಿಗೆ ಅವ್ರ ಫೋನಿಗೆ ಅಲರ್ಟ್ ಹೋಗುತ್ತೆ. ಮತ್ತೆ ಅವ್ರ ಮ್ಯಾಪ್ಸ್ ಇದಕ್ಕೆ ರೀರೂಟ್ ಮಾಡ್ತೀವಿ ಅವ್ರದ್ದು ಡೆಸ್ಟಿನೇಷನ್ಗೆ ಸೇಫ್ ರೂಟ್ ತಗೊಂಡು. ಅದಕ್ಕೆ ನಾವು ಸೇಫ್ ರೂಟ್ಸ್ ಯಾವುದು, ಅನ್ಸೇಫ್ ರೂಟ್ಸ್ ಯಾವುದು, ಅದ್ರ ಡೇಟಾ ಸೆಟ್ ತಗೋಬೇಕು. ಅದೊಂದು ಮಾಡಿ ಯಾರಿಗೆ. ಸೊ ಇಷ್ಟು ಪ್ಲಾನ್ ಆಗಿದೆ ಇವಾಗ ಸದ್ಯಕ್ಕೆ. ಮುಂದೆ ಡಿಸ್ಕಸ್ ಮಾಡ್ಬಿಟ್ಟು ಏನೋ ಯಾವ ಥರ ಪ್ರಾಜೆಕ್ಟ್ ಕಂಟಿನ್ಯೂ ಆಗುತ್ತೆ. ಗೈಸ್ ಫೈನಲಿ ಈಗ ಊಟ ಟೈಮ್, ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ನಾವು ಹ್ಯಾಕಾಥಾನ್ ಅಂದ್ಬಿಟ್ಟು ಎಲ್ಲ ಊಟಕ್ಕೆ ಬಂದಿದ್ದೀವಿ. ಬಿಟ್ಟ ತಕ್ಷಣ ಎಲ್ಲ ಓಡ್ ಬಂದ್ಬಿಟ್ರು. ಇಲ್ಲಿ ನೋಡಿ ಹೆಂಗೆ ನಿಂತಿದ್ದಾರೆ ಲೈನಲ್ಲಿ. ಊಟದ ಲೈನ್ಗೆ ಈ ಥರ ನಿಂತಿದ್ದೀವಿ ನಾವು ಪೂರ. ಇವ್ರು ನೋಡಿ ಇಲ್ಲಿ ಹೊಟ್ಟೆ ಸಿದೈತೆ ಅಂತ ಕರ್ಕೊಬಂದ್ರೆ ಹೆಂಗೆ ನಿಲ್ಸಿದ್ದಾರೆ. ಇವಳು ಚಿಕನ್ ಅಂತ ಕೇಳ್ಕೊಬರಕ್ಕೆ ಹೋಗಿದ್ದಲ್ಲಿ ವೆಜ್ ಕೊಡ್ತಾರ ನಾನ್ ವೆಜ್ ಕೊಡ್ತಾರ ಅಂತ. ಗೈಸ್ ಫೈನಲಿ ಬ್ಯಾಟಿಂಗ್ ಆಗೈತೆ. ಸೊ ದೇ ಆರ್ ಬ್ಯಾಟಿಂಗ್ ನಾವು. ತಿನ್ನಿ ಫೈನಲಿ ಎಲ್ಲ ಬ್ಯಾಟಿಂಗ್ ಮುಗಿಸಿದ್ದಾರೆ. ಇವಾಗ ಹೋಗಿ ಕೋಡಿಂಗ್ ಮಾಡ್ಬೇಕು ತಿರ್ಗಾ. ನೋಡೋಣ ಏನಾಗುತ್ತೆ. ಹ್ಯಾಕಾಥಾನ್ ಈಸ್ ಈಕ್ವಲ್ ಟು ChatGPT. ಮೇಕಪ್ ಮಾಡ್ಕೊಳ್ಳೋದು ಬಿಡೆ ಪವನ. ಮೇಕಪ್ ಮಾಡಿದೀನಿ ನೋಡು, ನನ್ನ ಮುಖ ನೋಡಿ ಗೈಸ್. ಕತ್ತೆ ಮುಖ ತರ ಕಾಣಿಸ್ತಲ್ಲ ನಿಮ್ಗೆ? ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಚ್ಕೊಂಡ್ ಬಂದಿದ್ದೀನಿ ಗೈಸ್. ಅದು ಸ್ಕಿನ್ ಕೇರ್, ಓಕೆನಾ, ಮೇಕಪ್ ಅಲ್ಲ. ಸರಿ ಪವನ ಆಯ್ತು. ಕನಕ ತಗಲಲ್ಲ, ಅದಕ್ಕೆ ಸ್ವಲ್ಪ ಹತ್ರ ಬಂದ್ಬಿಟ್ಲು. ಎದುರ್ಕೋಬಿಡಿ, ಎಲ್ಲ ಕಾಣಿಸಲ್ಲ ಅವಳಿಗೆ ಫಸ್ಟ್ ಆಫ್ ಆಲ್. ಸೊ ಈಗ ನಮ್ದು ಪ್ಲಾನ್ ಎಲ್ಲ ಆಗಿದೆ, ಊಟನೂ ಆಗಿದೆ. ಇವಾಗ ಜಸ್ಟ್ ಎಕ್ಸಿಕ್ಯೂಷನ್. ಸೊ ಇವರಿಬ್ಬರಿಗೆ ನಾನು PPT ಮಾಡಕ್ಕೆ ಹೇಳಿದೆ. PPT ಮಾಡ್ತಾರೆ ಇವರಿಬ್ರು. ಸೊ ನಾನಿವಾಗ ಇನ್ನೂ ಸ್ವಲ್ಪ ಏನಾದ್ರು ಆ್ಯಡ್ ಮಾಡೋಕ್ಕಾಗುತ್ತಾ ಅಥವಾ ಏನೋ ಆ ಥರ ಸ್ವಲ್ಪ ರಿಸರ್ಚ್ ಮಾಡಿ ಯಾವ ಥರ ಆಲ್ಗರಿಥಮ್ಸ್ ಅದು ಇದು ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ನೀವು ಇದೇ ಥರ ಹ್ಯಾಕಾಥಾನಲ್ಲಿ ಇದ್ದಿದ್ದೀರಾ, ಮಾಡ್ತಿದ್ರೆ ಅಥವಾ ಬೇರೆ ಏನಿತ್ತು ಪ್ಲ್ಯಾನ್, ಕಮೆಂಟ್ ಬಿಲೋ. ಗೈಸ್, ದಿಸ್ ಇಸ್ ದ ಪ್ಲ್ಯಾನರ್ ಆಫ್ ದಿಸ್ ಕಂಪ್ಲೀಟ್ ಹ್ಯಾಕಾಥಾನ್. ಸೊ ಇವಾಗ ನಾವು ಈ ಪ್ಲ್ಯಾನ್ನ ಮುಖಾಂತರ ಪೂರ ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಇದು ಮೇನ್ ಡಯಾಗ್ರಾಮ್ ನಮಗೆ ಬಂದಿದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಎಂಡ್ ಆಗುತ್ತೆ. ಇಷ್ಟೆಲ್ಲ ನಾವು ಇಂಟಿಗ್ರೇಟ್ ಮಾಡ್ಕೊಂಡು ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್. ಸೊ ಇಂಟಿಗ್ರೇಟ್ ಮಾಡಾದ್ಮೇಲೆ ಯಾವ ಥರ ಇಂಟಿಗ್ರೇಟ್ ಮಾಡೋದು ಅಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ
ಬ್ಯುಸಿ ಈ ಥರ ಎಲ್ಲ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಗೈಸ್ ಕೋಕ್ ಕುಡಿತೀರಾ? ಪವನ ಜ್ಯೂಸ್ ಕುಡಿತೀಯಾ? ಸ್ಪಾನ್ಸರ್ ನಮಗೆ ನನ್ಗೂ ಕೊಟ್ಬಿಟ್ಟು ಅದೇ ನಮ್ಗೆ ಬಾಟ್ಲ ಕೊಟ್ಬಿಟ್ರು ಗೈಸ್. ಗೈಸ್ ಒಂದು ಕುಡಿ. ಕೋಲ್ಡ್ ಬೇಡ ಅಂತ ಗೈಸ್, ಈ ಸಮ್ಮರ್ ಅಲ್ಲಿ ಕೋಲ್ಡ್ ಬೇಡ ಅಂತ ಇತ್ತ ಮಾಡೋಣ ಗೈಸ್. ಇಲ್ಲೆಲ್ಲ ಕಾಂಪಿಟೇಟರ್ಸ್ ಅಲ್ಲ, ಇವರೆಲ್ಲ ಫ್ರೆಂಡ್ಸ್ ಮಸ್ತಿ ಮಾಡಕ್ ಬಂದಿದ್ದೀವಿ. ಇವ್ರು ಲಿಂಕ್ಡ್ಇನ್ ಅಪ್ಡೇಟ್ ಮಾಡಕ್ ಬಂದಿದ್ದಾರೆ ಇವರಿಬ್ರು. ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಬಂದಿದ್ದೀನಿ. ಬೇರೆಯವರೆಲ್ಲ ಏನಕ್ಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಪ್ರಾಜೆಕ್ಟ್ ಅಪ್ಡೇಟ್ ಮಾಡಕ್ಕೆ ಪ್ರಾಜೆಕ್ಟ್ ಅಪ್ಡೇಷನ್ ಸರ್ಟಿಫಿಕೇಟ್ ಇದೇ ಥರ ನೀವು ಹೋಗಿದ್ರೆ ಕೆಲವರು ಕಮೆಂಟ್ ಹಾಕಿ. ದೆವ್ವ ಥರ ಕಾಣಿಸ್ತಾಳೆ ಇಲ್ಲಿ ಗಾಡೀಲಿ. ತಂಗಾಳಿಯಲ್ಲಿ ನಾನು ಆಡಿದ್ರೆ ಸಣ್ಣ ಬಂದ್ಬಿಟ್ಟು ಒಬ್ಬರನ್ನ RAP ಮಾಡ್ತೀವಿ ಬೇರೆಯವ್ರಿಗೆ. ಬೇರೆಯವ್ರಿಗೆ ಬ್ರೋ ಇವಾಗ ಒಂದು ಸ್ಮಾಲ್ ಬ್ರೇಕ್ ಹೋಗಿದೀವಿ. ಹಿಂದೆ ನೋಡ್ಬೋದು ಮಳೆ ಬರುವ ಪೂರ ಸಾಧ್ಯತೆ ಇದೆ. ಏನ್ ಮಾಡೋದು ಗೊತ್ತಿಲ್ಲ. ಮಳೆ ಸ್ಮೆಲ್ ಬಂದಿದೆ ಕಣೋ, ಗಮ್ಮಂತ ಐತೆ ಪೂರ. ಮಳೆದ ಸ್ಮೆಲ್ ಬಂದಿದೆ ನೋಡಿ, ಪೂರ ಮೋಡ ಸುತ್ಕೊಂಡೈತೆ. ಟೀ ಕೊಡ್ತಿದ್ರಂತೆ, ಎಲ್ಲ ಹೋಗ್ತಿದೆ. ಮಳೆ ಅನಕ್ತು ಕಣ, ಬಂತು ಕಣ ಮಳೆ ಬಂತು. ಮಳೆ ಬಂದಿದೆ. ಇವಾಗ ಟೈಮು 6:15. ಹೋಗಿ ಟೀ ಕುಡ್ಕೋಣ. कहाँ गए थे 4 बजे? मतलब यही घूम रहे थे पूरा. This one is a third group of our college, from our college. See, they are doing this. Snacks. They come to do hackathon. They are eating the snacks. क्या कर रही थी तू? Front end. Track. Cyber security. See guys, this is what happening in that. Shit. Where they are? ಇವರು ಸ್ವಲ್ಪ ಮೆಂಬರ್ಸ್ ಹೊರಗಡೆ ಸುತ್ತಾಡ್ಕೊ ಬರಕ್ ಹೋಗಿದ್ದಾರೆ. ಏನ್ ಮಾಡ್ತಿದ್ದೀರಾ? ಅವಾಗ್ಲಿಂದ ಸುತ್ತಿತಾನೆ ಇದ್ದೀರಾ ಅನ್ಸ್ತೈತೆ. ಇದು ಹ್ಯಾಕಥಾನ್. ಹೇಳ್ತಿದ್ಯಾ ಪವನ? ಯಾವ ಫ್ರೆಂಡ್ ಪವನ? ಪಾವನಿಗೆ ಬಾಯ್ ಫ್ರೆಂಡ್ ಇದೆ. ಫೈನಲಿ ಪವನ ಗಾಟ್ ಇಟ್. Yes, I have a boyfriend. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನಾಚಿಕೆ Random guy. ರ್ಯಾಂಡಮ್ ಲೈನ್ ಡೇಟ್ ಮಾಡ್ತಾರಲ್ಲ ಗಾಯ್ಸ್ ಪವನ್. ಟೈಮ್ ಈಸ್ 7. ಎಲ್ಲರದು ಮೋಡಿ ತರ ಆಗಿದೆ. ಬದುಕಿದೀವಿ ಇನ್ನ ಎಲ್ಲ. ಇವಳು ಮನೆ ಆಸ್ತಿ ಕಳ್ಕೊಂಡಂಗ್ ಬಿದ್ದವಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮ್ ಕಾಂಪಿಟೇಟರ್ಸ್ ಎದ್ದಿ ಖಾಲಿ ಮಾಡ್ತಾವ್ರೆ ಪೂರ. ಈ ಬೆಂಚ್ ಅವ್ರು ಹೋದ್ರೆ ಎದ್ದಿ, ಯಾರು ಈ ಬೆಂಚ್ ಅವರು ಪೂರ ಹೋದ್ರು. ಆ ಕಡೆ 2 ಬೆಂಚ್ ಅವರು ಕಾಣಿಸ್ತಾ ಇಲ್ಲ. ಸೊ ನಾವ್ ಇಲ್ಲಿ ಕೂತಿದೀವಿ. ಹಾ ನಮ್ಗೆ ಲೊಕೇಶನ್ ಬೇಕು. ಲೊಕೇಶನ್ ಇರೋದು ಇಂಪಾರ್ಟೆಂಟ್ ನಮ್ಗೆ. ಲೊಕೇಶನ್ ವೈಸ್ ಟೈಮ್ ಆದ್ರೆ ಸಾಕು, ಬಂದ್ಬಿಡ್ತಾರೆ ಇಲ್ಲಿ ಊಟಕ್ಕೆ ಕರ್ಕೊಂಡೋಗಕ್ಕೆ. ಟೈಮ್ ಆದ್ರೆ ಸಾಕು ಗೈಸ್, ಬರ್ತಾರೆ ಆರಾಮಾಗಿ ಊಟಕ್ಕೆ. ಏನಾಯ್ತಕ್ಕೆ? ನಮ್ ಗ್ರೂಪ್ ಅವರೆಲ್ಲ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತವ್ರೆ. ಖಾಲಿ ಆಗುತ್ತಂತೆ, ಖಾಲಿ. ಸರಿ ಬಂದ್ರಿ. This is a nice view of Hackathon. ನೋಡಿ ಯಾವ ತರ ಇದೆ.
ನೋಡಿ ನಮ್ಮ ಟೀಮ್ ಅಲ್ಲೇ ಬಂದು ಕೆಲಸ ಮಾಡ್ಲಾಕತ್ತಿದ್ದಾರೆ. ಇಲ್ಲಿ ಬಂದು ನೀನು ಪವನ, ಇಲ್ಲಿ ಬಂದು ನೀನು ಕೋಡ್ ಮಾಡು ಅಂದ್ರೆ ಮಲ್ಕೊಂಡಿದ್ಯಾ ನೀನು? ಯಾವ ಚಿಕ್ಕ ಚಿಕ್ಕ ಐಕ್ಳು ಕರ್ಕೊಂಡ್ರೆ ಹೆಂಗೆ ಆಗೋದು? 5 ಸೀರೀಸ್ ನೋಡ್ತಾನೆ, ನಮ್ ನೋಡಿದ್ರೆ ಏನೋ ಕ್ವಶನ್ ಕೇಳ್ತಾನೆ ಅಂದ್ಬಿಟ್ಟು. He is doing something. I am doing the work. ನೋಡಿ ಬಿಡು, ಫೈನಲಿ ನಮಗೆ ಔಟ್ಪುಟ್ ಸಿಕ್ಕೈತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಔಟ್ಪುಟ್, ಯಾಕೆಂದರೆ ನಮ್ಗೆ ಗೊತ್ತಿರಲಿಲ್ಲ ಏನೇನು ಆಗ್ತೈತೆ ಅಂದರೆ. ಇವಾಗ ಟೈಮ್ ನೋಡಿದ್ರೆ 11:15. ಸೊ ರಾತ್ರಿ 11:15 ನಮಗೆ ಈಗ ಔಟ್ಪುಟ್ ಸಿಕ್ತು. ಏನು ಅಂದರೆ ಆ್ಯಪ್ ಕಡೆಯಿಂದ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ, ಎಷ್ಟು ರಿಸ್ಕಿ ಝೋನಲ್ಲಿ ಇದೆಯಾ ನೀನು ಅಂತ. ಫೋನ್ನ ಶೇಕ್ ಮಾಡಿ ನೋಡಿ, ಈಗ OS ಬಟನ್ ಟ್ರಿಗರ್ ಆಗುತ್ತೆ, ಎಮರ್ಜೆನ್ಸಿ ಕಾಲ್ ಬರುತ್ತೆ, ಆ ಥರ ಆಗುತ್ತೆ ನೋಡಿ. ಇವಾಗ ಇದು ಆ್ಯಪು. ಸೊ ಇಲ್ಲಿ ಬಟನ್ ಇದೆ, ಸೊ ಇಲ್ಲಿ ಮ್ಯಾಪ್ ಆಗುತ್ತೆ. ಬಟನ್ ನಮ್ಗೆ ಬೇಡ ಇರೋ ನೋಡಿ. ಈಗ ನನಗೆ ಡೈರೆಕ್ಟ್ ಕಾಲ್ ಆಗುತ್ತೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ. ನನ್ನ ಫೋನಲ್ಲಿ ಕಾಲ್ ಬರ್ತಾ ಇದೆ ನೋಡಿ. ಇವಾಗ ಶೇಕ್ ಮಾಡ್ತೀನಿ ಫೋನು, ಡೈರೆಕ್ಟ್ ಕಾಲ್ ಆಗುತ್ತೆ ಅಲ್ವಾ? ಇಷ್ಟೇ ಈಸಿ. ಇವಾಗ ಇದಕ್ಕೆ AI ಪ್ರಿಡಿಕ್ಷನ್ ಹಾಕಬೇಕು. ಇದು ಈಗ ಸೆಕ್ಯೂರಿಟಿ ಝೋನ್ ಅಂತ ಇದೆ ನೋಡಿ, ಆ ಸೆಕ್ಯೂರಿಟಿ ಝೋನ್ ಅಂಡರಲ್ಲಿದೆ. ಸೊ ಮುಂದೆ ನೋಡುವ ಯಾವ ಥರ ಮಾಡೋದು. ಸೊ ಇಲ್ಲಿ ಪೂರ ಎರರ್ಸ್ ಇದೆ ಕೋಡಲ್ಲಿ. ಸೊ ವಿ ವಿಲ್ ಗೋಯಿಂಗ್ ಟು ಫಿಗರ್ ಔಟ್. ಬೇರೆಯವರೆಲ್ಲ ಗೇಮ್ ಆಡ್ತಿದ್ದಾರೆ, ನಮ್ಮ ಟೀಮೇಟಲ್ಲಿ ಒಬ್ಬ ಕೂತ್ಕೊಂಡು ಗೇಮೇ ಆಡ್ತಾನೆ. ಇರಪ್ಪ ಪಾವನ ನೋಡಿ, ನೋಡ. ಹಾಂ, ಅಚ್ಚು ಟೆಕ್ನಿಕ್ಸ್. ಪಾವನ ಏನು ಹಿಂಗೆ ಕೂತಿದ್ಯಾ? ಕೋತಿ ಥರ ಕೂತಿದ್ಯಾ ಕಣೆ. ಸೇಮ್ ಬಟ್ ಡಿಫ್ರೆಂಟ್. ಟೀಮ್ ಅವರೆಲ್ಲ ಫೈನಲಿ ಮಲ್ಕೊಂಡ್ರು. ಈಗ ನಾವು ಸ್ವಲ್ಪ ರೆಸ್ಟ್ ಮಾಡೋಣ. ಲ್ಯಾಪ್ಟಾಪ್ ಎಲ್ಲ ಆನ್ ಆಗೈತೆ. ಹ್ಯಾವಿಂಗ್ ಸ್ಲೀಪ್ ಹಾಗೆ ನಮ್ಮ ದಿಂಬಾಗಿದೆ, ನಮ್ಮ ಬೆಂಚ್ ನಮ್ಮ ಹಾಸಿಗೆ ಆಗಿದೆ. ಸೊ ಗುಡ್ ನೈಟ್, ಸಿ ಯು ಟುಮಾರೋ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ನಾವು ಜಸ್ಟ್ ಇವಾಗ ಎದ್ದೆ. ನಾವು ಇವಾಗ ಕೋಡಿಂಗ್ ಕಡೆ ಹೋಗ್ತೀವಿ. ಮತ್ತೆ ಈಗ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ. ಸೊ ನಮ್ಮ ಟೀಮಲ್ಲಿ ಅಲ್ಲೇ ಸ್ವಲ್ಪ ಕೋಡಿಂಗ್ ಮಾಡ್ತಾ ಇದ್ದಾನೆ ಅವನಿಗೂ ಸ್ವಲ್ಪ ಕೆಲಸ ಹಿಡಿಯುವಾಗ ನಾನು ಹೋಗ್ತಾ ಇದ್ದೀನಿ ಫ್ರೆಶ್ ಅಪ್ ಆಗುತ್ತೆ. ಗೈಸ್ ಫೈನಲಿ ಫ್ರೆಶ್ ಅಪ್ ಆಗಿದೆ ಎಲ್ಲ. ಸೊ ಇವಾಗ ಕ್ಲಾಸ್ ಕಡೆ ಹೋಗ್ಬೇಕು. ಇನ್ನೊಬ್ಬ ಅಕ್ಷತ್ ಇಲ್ಲ ಬಂದಿದ್ದಾನೆ, ಅವನು ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಇವಾಗ ಯಾವ ಥರ ಎಲ್ಲ ವರ್ಕ್ ಮಾಡ್ತಿದ್ದಾರೆ, ಅಥವಾ ಯಾವ ಥರ ಎಲ್ಲ ಕಾರಿಡಾರ್ ಸುತ್ತಾಡ್ತಾ ಇದ್ದಾರೆ ನೋಡಿ. ಹಂಗೆ ನೋಡಿ, ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಇಲ್ಲೇ ಓಡಾಡ್ತಾ ಇದ್ದಾರೆ, ಅಲ್ಲೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹ್ಯಾಕಥಾನ್ ಅಂದರೆ ಯಾರಿಗೂ ಗೊತ್ತೇ ಇಲ್ಲ ಅನಿಸುತ್ತೆ, ಅಥವಾ ಹಿಂಗೆ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ. ಈ ವಿಚಿತ್ರ ಎಕ್ಸ್ಪೀರಿಯೆನ್ಸು. ಒಂದು ಟೈಮ್ ಕರೆಂಟ್ ಹೋಗುತ್ತೆ, ಒಂದು ಟೈಮಲ್ಲಿ ನೆಟ್ ಇರೋಲ್ಲ, ಒಂದು ಟೈಮಲ್ಲಿ ಪ್ರೈಮ್ ಖಾಲಿ ಆಗುತ್ತೆ ಸಬ್ಸ್ಕ್ರಿಪ್ಷನ್ನು, ಒಂದು ಟೈಮಲ್ಲಿ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ, ಒಂದು ಟೈಮಲ್ಲಿ ಬನ್ನಿ ಮಸ್ತಿ ಮಾಡಿ ಅಂತಾರೆ. ಸೊ ಹ್ಯಾಕಥಾನ್ಗೆ ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನಾವೇನು ಮಾಡ್ತಾಯಿದ್ದೀವಿ ಅಂತ. ಆದರೆ ನಮ್ಮದು ಔಟ್ಪುಟ್ ಅಂತೂ ಸಿಗ್ತಾಯಿದೆ, ಸ್ವಲ್ಪ ಎಲ್ಲ ಸಿಗ್ತಾಯಿದೆ. ಒಂದು 70%. ಇನ್ನು ಒಂದು 30% ಈಗ ಹೋಗಿ 2 hours ಕಂಪ್ಲೀಟ್ ಮಾಡಬೇಕು. ನೋಡೋಣ ಆಗುತ್ತಾ ಆಗಲ್ವಾ ನೋಡಿ. ಗೈಸ್ ಪಾವನ ಆಗಲೇ ಮೇಕಪ್ ಬಂದು ವರ್ಕೊಂಡು ಎಲ್ಲ ಬಂದು ಕುತ್ಕೊಬಿಟ್ಟವಳೆ ಕರೆಕ್ಟಾಗಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ ಮರಿ. ನಾವು ಇವಾಗ ಕಾಲ್ ಮಾಡಬೇಕು. ಫೋನ ಮಾತಾಡ್ದಾಗ ಗೊತ್ತಾವಳೆ, ಏನೂ ಮಾಡ್ತಾನೆ ಇಲ್ಲ ಕೆಲಸ. ಏನ್ ಕೆಲಸ ಮಾಡ್ತಿಲ್ಲ, ಕೊಟ್ರೆ ಎಲ್ಲ ಮಾಡಕ್ಕೆಲ್ಲ ನೀನದ ನೈಟ್ ಮಲ್ಕೊಳಕ್ಕೂ ಬಿಡ್ದೆ, ಎದ್ದೇಳು ಅಂದ್ಬಿಟ್ಟು ಕೆಲಸ ನೀನೇ ಮಾಡ್ಬೇಕು ತಾನೆ. ನಾನು ಹೇಳ್ದೆ ತಾನೆ ಮಾಡ ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂದ್ಕೊಂಡು ಸುಮ್ಮನೆ ಆಗ್ತೀಯ. ಅಯ್ಯ ನೋಡಿ ಮತ್ತೆ ಬಂದಿದೆ. ಏನಾದ್ರು ಆಯ್ತು ನಿಮ್ದೆಲ್ಲ? ಈಗ ನಮ್ಮನ್ನು ಆಚೆ ಕರೆದ್ರು, ಬನ್ನಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಕಾಫಿ ಕುಡಿಯಲ್ಲ ನಾನು. ವಾ ಬಂದ್ರ ನಿಮ್ದು ಆಯ್ತು ಅಂದ್ರೆ ಎಲ್ಲ ಬಂದಿಲ್ಲ ಕೊಡು ಮನೆಗೆ ಹೋದು. ಅವ್ರದ್ದು ಆ ಥರ ಆಗೈತೆ. ನಮ್ಮ ಕಥೆಯಲ್ಲಿ ಮಾಡ್ತಾ ಇದೀವಿ, ಬಂದ್ಬಿಟ್ಟು ಅದಕ್ಕೆ ನಮ್ಮನ್ನ ಬಂದ್ಬಿಟ್ಟು ಎಳ್ಕೊಂಡು ಹೋಗ್ತಿದ್ದೀರಾ ನೀವು. ಬನ್ನಿ ನಾವೇನೋ ಮಾಡೋದು ಬೇಡ ಅಂತ.
ಡ್ಯಾನ್ಸ್ ಪವನ್ ಹಂಗೆ ಅದ್ಯಾವುದೋ ಹೊಸ್ದಾಗಿ ಬಂದಿತ್ತಲ್ಲ, ಯಾರು ಅದು ಸಾಂಗ್ ಗೊತ್ತಿಲ್ಲ. ಯಾವ್ದ್ಯಾವ್ದು Plants. ರೀಸೆಂಟ್ ಅದು ವೈರಲ್ ಆಗೈತೆ ಸಾಂಗು. ಏನ ಮಚ್ಚ ಕಟ್ ಮಾಡೋರ್ ನಾನು ಯಾಕೆ ಪ್ಲಾಂಟಿಂಗ್ ಐತಿ ನೋಡತ್ತೀನಿ ಕಟ್ ಮಾಡೋರ ಕಟ್ಟಲ್ಲ, ಅದೇ ಆಗಿರೋದು. ಕಟ್ ಬೆಳ್ದಿರೋದು ಹಂಗೆ ಕಟ್ ಮಾಡಿದ್ರೆ ಕಟ್ ಮಾಡಲ್ಲ ಕಣ, ಅದು ಯಾರನು ಬೆಳೆಯುತ್ತೆ. ಅದ್ಯಾರು ಕಟ್ ಮಾಡ್ತಾರೆ, ಎಲೆ ಬರೋದೇ ಆ ಥರ ಅಂದ್ರೆ ಕಟ್ ಮಾಡ್ತಾರೆ ಅಂತ. ಕಟ್ ನಿಮ್ಮಿಂದ ಆಗ್ಬೇಕು ಈಗ ಡಿಸ್ಕ್ವಾಲಿಫೈ ಹಂಗೆ ಹೆಂಗೆ ಅನ್ಕೊಂಡವ್ರು, ಹೊರಗಡೆ ಹೋಗ್ತಿದಾರೆ ಟೀಮ್ ಅವರು ಅಂತ. ಅವಾಗ ಹಂಗೆ ಜೂಟ್ ಅಂತ ಇಷ್ಟೊತ್ತಲ್ಲಿ ಏನು ತೆಗ್ದಿರಲ್ಲ ಕಣ್ರು, ನೆನೆ ತೆಗ್ದಿರ್ಲಿಲ್ಲ. ಗೈಸ್ ಸೀನ್ ಆಗ್ಬಿಡ್ತು ಇವಾಗ. ಏನು ಅಂದರೆ ನಾವೇನು ಡೆವಲಪ್ ಮಾಡಿದ್ದು ಇಷ್ಟೋ ತನಕ ಯಾವುದೂ ಇವಾಗ ಒಂದು ಅಪ್ಡೇಟ್ ಮಾಡಿದೆ, ಅಪ್ಡೇಟಿಂದ ಎಲ್ಲ ಒಡ್ಡೋಯ್ತು ಒಟ್ಟಿಗೆ. ಸೊ ಇವಾಗ ಯಾವುದು ವರ್ಕ್ ಆಗ್ತಾಯಿಲ್ಲ. ಇನ್ನೇನೋ ರಿಸಲ್ಟ್ ಟೈಮು ಸ್ಟಾರ್ಟ್ ಆಗಿಬಿಟ್ಟೈತೆ, ಅವ್ರ ಕಡೆಯಿಂದ ಬರ್ತಿದ್ದಾರೆ ಎಲ್ಲರೂ ಕೇಳ್ಕೊಂಡು ಪ್ರೆಸೆಂಟೇಷನ್ನ. ಸೊ ಇವಾಗ ನಾವೇನು ಮಾಡೋದು ಅಂತ ತಲೆ ಕೆಡ್ತೈತೆ, ಪೂರ ಓಡ್ತೈತೆ, ಸಿಸ್ಟಮ್ ಎಲ್ಲ ಕಂಟಿನ್ಯೂಸ್ ರನ್ ಆಗ್ತೈತೆ. ಆದ್ರೂ ನಮಗೆ ಸಿಗ್ತಾ ಇಲ್ಲ. ಅದು ಬೆಳಗ್ಗೆ ನಮ್ಗೆ ಯಾವ ಔಟ್ಪುಟ್ ಬಂದಿತ್ತು ಅದು ಫುಲ್ಲು ಟೆನ್ಷನ್ ಹಿಡಿದೆ ಪೂರ. ನೋಡಿ ಟೀಮ್ ಅವರಲ್ಲಿ ಹೆಂಗೆ ಕುತ್ಕೊಂಡಿದೆ. ಸೊ ಏನು ಮಾಡ್ಬೇಕು ಈ ಥರ ಟೈಮ್ ಇದ್ದಾಗ? ಸಮ್ ಸಜೆಷನ್ಸ್ ಗೈಸ್. ಫೈನಲಿ ದ ಪ್ರೆಸೆಂಟೇಷನ್ ಇಸ್ ಓವರ್ and it is went pretty well. So all that you can see all the team reactions, and I will show the software now how we are designed. Okay, see, this is the police dashboard. I will refresh it. Okay, so see, this is the police dashboard and this is the phone. So if we shake the phone, so it will automatically detect it and it will do the call. So it will do the call from here. So you can see Pavan is in danger. It will be notifying the area in the red signal. So police can come here and they can track. And it will be going call to me. Like we have given the emergency contact. So this was our project, and we used AIML in this to track the routes and all the emergency cases and the phone actions and each and everything we have trained and with the existing data set on. So it went pretty well. Very impressed, I think. So let's hope for the best. Bye bye. See you in the ನೆಕ್ಸ್ಟ್ ಇನ್ ದ ಸೆರೆಮನಿ. ceremony. ಸೊ ಗೈಸ್, ಇಷ್ಟಾಗಿದೆ ಇವತ್ತು ಹ್ಯಾಕಥಾನು. ನಿಮಗೆ ಬೋರ್ ಆಯ್ತಾ, ಎಂಜಾಯ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ನಾವಂತೂ ಏನು ಮಾಡಿದ್ವಿ ನಮಗೂ ಗೊತ್ತಿಲ್ಲ. ನಿದ್ದೆ ಮಾಡಿದ್ವಿ, ಕುತ್ಕೊಂಡ್ವಿ. ಹಾಂ, ಅಷ್ಟಾಯ್ತು ನಮ್ಮ ಜೊತೆ. ಸೊ YDD ಪ್ರೋಗ್ರಾಮ್ ಯಾವಾಗ ಹಿಂಗಾಗೈತೆ ನೋಡೋಣ, ಯಾರು ಗೆಲ್ತಾರೆ, ಯಾವ ಥರ ಇರುತ್ತೆ ಅವ್ರ ಪ್ರಾಜೆಕ್ಟ್ ಅಂತ. ಫೈನಲಿ ವಿ ಆರ್ ಲಿವಿಂಗ್. ಮಕ್ಕ ನೋಡಿ ಹೆಂಗಾಗೈತೆ. ನಿಂಗೆ ಗೊಂಬೆ ಎದಾಕ್ಬಿಟ್ಟಾರ ಇಲ್ಲಿ. ಫೈನಲಿ ವಿ ಆರ್ ಗೋಯಿಂಗ್ ಔಟ್. ಎಲ್ಲ ಹ್ಯಾಕಥಾನ್ ಎಲ್ಲ ಮುಗ್ದೈತೆ. ಸೊ ನೋಡೋಣ, ಏನು ನೋಡೋಣ ಅಲ್ಲ. ಸೊ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ, ಅಥವಾ ನಿಮ್ಗೆ ಏನಾದರೂ ಇನ್ಪುಟ್ ಸಿಕ್ತು ಹ್ಯಾಕಥಾನಿಂದ ಯಾವ ಥರ ಇರುತ್ತೆ ಅಂತ ಅಚ್ಚು ಟೆಕ್ನಿಕ್ಸ್ ಸ್ವಲ್ಪ ಇನ್ಪುಟ್ ಬಂತು ಅನ್ಕೋತೀನಿ, ಯಾವ ಥರ ಹ್ಯಾಕಥಾನ್ ಇರುತ್ತೆ, ಯಾವ ಥರ ಇದು ಮಾಡಬೇಕು ಅಂತ. ಸೊ ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲ